ಕಳಿಸೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಗೈಸ್, ನಮ್ಮ ಆಫೀಸ್ ಕಡೆಯಿಂದ ನನಗೆ C3 ಕಾರ್ಡ್ ಅಂತ ಕೊಡ್ತಾರೆ. ಸೊ ಅದರಿಂದ ನಾನು ಎಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಎಮಿರೇಟ್ಸ್ ID ಆಗಿರ್ಬೋದು, ಮತ್ತೊಂದು ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಯಾವ ಅಕೌಂಟಿಗೆ ನೀವು ಕಳಿಸ್ತಿದ್ದೀರಾ ರೆಫರೆನ್ಸ್ ನೇಮು ಆ್ಯಂಡ್ ಅವ್ರ ನೇಮ್ ಹಾಕ್ಬಿಟ್ಟು, ಸೊ ನೀವು ನೆಕ್ಸ್ಟ್ ನಿಮ್ಮ IFSC ಕೋಡ್, ಅಕೌಂಟ್ ನಂಬರ್, ಡೀಟೇಲ್ಸ್ ಎಲ್ಲ ಮ್ಯಾಂಡೇಟ್ರಿ ಕರೆಕ್ಟಾಗಿರಬೇಕು ಗೈಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದುಡ್ಡು ಬೇರೆಯವ್ರ ಅಕೌಂಟ್ಗೆ ಹೋಗೋದು ಮ್ಯಾಂಡೇಟ್ರಿ ಇರುತ್ತೆ. ಆ್ಯಂಡ್ ಅದನ್ನು ನೀವು ರಿಟರ್ನ್ ಯಾವುದೇ ಕಾರ್ಡ್ನಕ್ಕೂ ತೆಗಿಯೋಕ್ಕಾಗಲ್ಲ. ಸೊ ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಲ್ಲ ಫಾರ್ಮಾಲಿಟೀಸ್ ಆದಮೇಲೆ ನಿಮಗೆ ಇಷ್ಟು ದಿನದಲ್ಲೇ ಹೋಗಬೇಕಂತ, ಯಾಕಂದರೆ ನನಗೂ ಗೊತ್ತಿರಲಿಲ್ಲ. ಸೊ ಎಮಿರೇಟ್ಸ್ ID ಅಪ್ರೂವ್ ಆಗೋಕ್ಕೆ ನಿಮ್ಗೆ ಏನಿಲ್ಲ ಅಂದರೂ 4 to 5 days ತೊಗೊಳುತ್ತೆ. ಸೊ ಅಷ್ಟರೊಳಗೆ ನೀವು ಇದ್ರ ಅಪ್ರೂವ್ ಮಾಡೋದಕ್ಕೆ ರೆಫರೆನ್ಸ್ಗೋಸ್ಕರ ಎಮಿರೇಟ್ಸ್ ID ಅಪ್ಲೋಡ್ ಮಾಡಲೇಬೇಕು. आपकी एमिरेट्स ID अपलोड हो चुकी है और हमने उसे वेरीफाई कर लिया है. आपकी तरफ से कोई भी प्रॉब्लम नहीं है. अभी हम आपकी मनी ट्रांसफर सर्विस को अप्रूव कर रहे हैं, जिसमें 4 से 5 दिन लग सकते हैं. अप्रूव होने के बाद आपको एक SMS और ऐप पर ये नोटिफिकेशन मिल जाएगा. मनी ट्रांसफर और सैलरी एडवांस के अलावा आप C3Pay की बाकी सारी सर्विसेज को यूज़ कर सकते हैं. ಸೊ ಗೈಸ್, ನೋಡಿದ್ರಲ್ಲ, ಎಮಿರೇಟ್ಸ್ ID ಅಪ್ರೂವ್ ಆಗೋಕ್ಕೆ 4 to 5 days ತೊಗೊಳುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ವೆಯ್ಟ್ ಮಾಡಾದಮೇಲೆ ಮುಂದೆ ಏನೇನು ಪ್ರೋಸೆಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೈ, ಲವ್ ಯು.